ಸುಪ್ರಭಾತಂ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಮ್ಮನೇಲಿ ಹಾಲು ಉಗ್ಸೋ ದಿನ. ಇವತ್ತಿನ ದಿನ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಇದೆ. ನಾವು ಇವತ್ತಿನ ದಿವಸ ಬೆಳಗ್ಗೆ 3:30ಗೆ ಎದ್ದು ಬೆಳಗ್ಗೆ 5:30 ಒಳಗಡೆ ಹಾಲು ಉಗ್ಸ್ಬೇಕು ಅಂತ ಟೈಮ್ ಕೊಟ್ಟಿದ್ರು. ಸೊ ಹಾಗಾಗಿ 5:30 ಒಳಗಡೆನೆ ಹಾಲು ಉಗ್ಸೋಕ್ಕೆ ಅಂತ ಬಂದಿದ್ದೀವಿ. ಹಾಲು ಉಕ್ಕು ಬರ್ತಾ ಇದೆ. ಅದು ಉಕ್ಕುವಾಗ ಎಲ್ಲರ ಕೈಯಿಂದನೂ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕ್ತೀವಿ. ಫೈನಲಿ ಹಾಲು ಉಕ್ಕ ಆಯಿತು. ಹಾಯ್, ನನ್ನ ವ್ಲಾಗ್ಗೆ ವೆಲ್ಕಮ್ ಹೇಳಿದೆ ನಾನು. ವೆಲ್ಕಮ್. ಹಾಯ್ ಗುಡ್ ಮಾರ್ನಿಂಗ್. GM VGM ಹೆಸರು ಇನ್ನೊಂದು ಚೂರು ಹಾಕಿಬೇಕು. ಜಾಸ್ತಿ ಇಲ್ಲದೆಲೇನೇ ಇಲ್ಲ. ಎದುರುಗಡೆ ಮನೆ ನಾನು ಅವ್ರು ಕಸ ಗುಡಿಸ್ತಿದ್ರು ಆಂಟಿ. ಕೇಳಿ ಅಪ್ಪ ಎಷ್ಟು ಜನ ಕೇಳ್ತಿರುತ್ತ, ಮೇಡಮ್ ಮಾವಿನ ಕಿತ್ಕೊಳ್ಳ ಸ್ವಲ್ಪ. ತಪ್ಪಾಗಿ ಕೇಳಿದ್ರ ಮಾವಿನ ಕಿತ್ಕೊಳ್ಳ ಸ್ವಲ್ಪ ಅಂತ. ಅಲ್ಲ ಕಣೆ, ಅಲ್ಲೇ ಕಟ್ಬಿಟ್ಟು ಅಳತೆ ನೋಡ್ಕೊಂಡಿದ್ರೆ ಇಲ್ಲ ಕೂಡ ಅಲ್ಲಿ ನಿನ್ನೆ ಬಿಗ್ ಬಾಸ್ ಅಲ್ಲಿ ನಿನ್ನೆ ನೋಡಲಿಲ್ಲ, ನಾವು ಕಷ್ಟ ಆಗಿತ್ತು. ನಾನು ರಾತ್ರಿ ನೋಡ್ತಾ ಇದ್ದೆ ಸ್ವಲ್ಪ. ಗಿರಿಗೆ ಸಿಟ್ಟು ಬೇರೆ ಬಂದ್ಬಿಟ್ಟಿದ್ದೆ. ಅವ್ನು ಬರಕ್ಕೆ ಮುಂಚೆ ನಿದ್ದೆ ಮಾಡ್ತೀನಿ. ಅಲ್ಲೇ ಇರ್ಬೋದಲ್ಲ. ಏನು ಚೆನ್ನಾಗಿರೋದು ಅಷ್ಟ ಆಯ್ತು. ದೊಡ್ಡದು ಸಿಟ್ಟಿಗೆಲ್ಲ ಹಾಕ್ತಾರೆ ಒಂದೇ ಥರ ಆಯ್ತು. ಇಲ್ಲಿ ಇಟ್ಕೊಳ್ಳಿ, ಮತ್ತೆ ತೆಗಿತೀನಿ. ನೀ ಕಿತ್ ಕೊಡು ಒಳ್ಳೆ ಎಲೆ. ಗಿಡ ಮಾವಿನಕಾಯಿ ಬಿಟ್ಟಿದೆ ನೋಡಿ, ಅದಕ್ಕೆಲ್ಲ ಇದನ್ನ ಹಾಕಿದ್ದಾರೆ, ಕವರ್ ಮಾಡೋದಕ್ಕೆ. ನಮ್ಮ ಮನೆಯಲ್ಲೂ ಮಾವಿನಕಾಯಿ ಬಿಟ್ಟಿದೆ. ನಮ್ಮ ಅತ್ತೆ ಅತ್ತೆ ಆ ಚಿಲ್ಲಲ್ಲಿದೆ ಟೀ ಕೊಡು. ಕಟ್ ಮಾಡಿಲ್ಲ ಅಲ್ಲಿಗೆ ಕಟ್ಟಬಹುದು. ನಾನು ತಗೊಂಡಿದ್ದೆ,
ಬರೀ ಎಲೆಗಳು ಕಿತ್ತಿಡಿ ಸರ್ ನೀರು ಅದಕ್ಕೆ ನಾನು ಐಫೋನ್ ಬುಕ್ ಮಾಡ್ತಾ ಇದ್ದೀನಿ. ಐಫೋನ್ 15 ಅಂಬಿಷನ್ ಮಾಡ್ರೆ ಬ್ರಹ್ಮಗಂಟನಿಂದ ಮಗನೇ ದಾರಗಟ್ಟಾಗಲ್ಲ ಇಲ್ಲಮ್ಮ ಇಲ್ಲಿ ಹಾಕಿದ್ದೀನಿ. ನಾನು ತೂತು ಮಾಡಿದ್ದು ಬೇರೆ ಕಡೆ ಇಟ್ಟಿದ್ದೀನಿ. ಈ ಮೂರು ಚೆನ್ನಾಗಿದೆ ಅಲ್ವಾ? ಕಳಿಸಿ ಎಲ್ಲಿಂದ ತಗೊಂಡ ಇವನು ಏನೆಲ್ಲಿಂದ ತಗೊಂಡ? ಕೊಡು ಒಂದು ಕೊಂಬೆ ಕೊಟ್ಟು ಚೆನ್ನಾಗಿದೆ ಅಲ್ಲ ಅಲ್ವಾ? ಹೇಗನ್ನಿಸ್ತಿದೆ ಇವತ್ತಿನ ದಿನ? ಹೇಗೆ ಅನಿಸ್ತಿದೆ? 3:30 ಹೇಳಿಸ್ಬಿಟ್ಟು ಹೇಗೆ ಅನಿಸ್ತಿದೆ ಅಂದ್ರೆ ನಿದ್ದೆ ಬರ್ತಿದೆ. ನಿದ್ದೆ ಬರ್ತಿದೆ. ಖುಷಿ ಆಗ್ತಿಲ್ವಾ? ಇವತ್ತು ಪೂಜೆ ಜನ ಎಲ್ಲ ಬರ್ತಾರೆ. ಖುಷಿ ಆಗ್ತಿದೆ. ಬಟ್ ಬೇಗ ಎದ್ದಿದ್ದಿಲ್ಲ. 3:30 ಹೇಳಿಸ್ಬಿಟ್ಟಿದ್ದೀರಾ. ನಿದ್ದೆ ಮಾಡಿಲ್ಲ ನಾನು. ಮಲಗಿದ್ದೆ 12 ಗಂಟೆಗೆ. ಮಧ್ಯಾಹ್ನ ಮಲ್ಕೊಳ್ಳಿ. ರಾತ್ರಿ ಮಲಗಿದ್ದೆ 12. ನನ್ನನ್ನು ಹಿಂಗೆ ಎಬ್ಸಿರೋದು ನೀವು ಮಧ್ಯಾಹ್ನ ಮಲ್ಕೋ ಎದ್ದಳು ಅಂತ. ಹೌದಾ? ಹೌದು. ನೀನಾದ್ರು ಮಲಗ್ಬೋದು, ನಾನು ಮಲಗೋಕ್ಕಾಗಲ್ಲ. ನನ್ನ ಕೆಲಸಗಳಿರುತ್ತೆ. ಏನು ಕೆಲಸ ಇದೆ? ಹಾಂ, ಏನು ಕೆಲಸ? ಏನು ಕೆಲಸ ಅಂದರೆ ಮನೆ ಇನ್ನೂ ಐಟಮ್ ಶಿಫ್ಟ್ ಮಾಡೋದಿದೆ. ಸರಿ. ಹ್ಞೂ. ಕತ್ರಿಯಾಗಿ ತೋರಿಸ್ತಿರೋದು. ಓ, ಈ ಡೌ ಬೇರೆನಾ? ಅದಕ್ಕೆ ಯಾರದು? ಅವನು ಗುಂಡ, ಅವನು ಗುಂಡ. ಹಾಂ, ಇವಾಗ ನಾವು ವೀಳ್ಯದೆಲೆ ಕುಯ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ವೀಳ್ಯದೆಲೆ ನಮ್ಮ ಅಕ್ಕನ ಫ್ರೆಂಡ್ ಮನೇಲಿ ಕಿತ್ಕೊಂಡು ಬರೋಣ ಅಂತ. ಅಲ್ಲಿ ತೋರಿಸ್ತೀನಿ ನಾನು ನಿಮಗೆ. ತುಂಬ ಚೆನ್ನಾಗಿ ಹಬ್ಬಿದೆ ಆ ಒಂದು ಎಲೆ ಬಳ್ಳಿ. ಅಲ್ಲಿ ಕಿತ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಚಾರ್ಲಿನ ನೋಡಿದ್ವಿ, ಹಾಗೆ ಅದನ್ನೇ ಕಮ್ಯುನಿಕೇಟ್ ಮಾಡ್ಕೊಂಡು ಹೋದ್ವಿ. ಎಲೆ ಕಿತ್ಕೊಳ್ಳೋಕ್ಕೆ ಅಂತ ಹೋದಾಗ ನಮ್ಮ ಅಕ್ಕನ ಮನೆ ಸ್ಟ್ರೀಟಲ್ಲಿ ಈ 2 ನಾಯಿಗಳಿದ್ವು.
ರಂಗ ಮತ್ತು ಕಿಮಿ ಅಂತ ಅವರಿಬ್ಬರ ಹೆಸರು. ಮಾತಾಡಿಸ್ತಾ ಇದ್ದೆ. ನಾನು ಕಾರೊಳಗೆ ಕೂತಿದ್ದೆ. ಅವ್ರು ಎಲೆ ಕಿತ್ತು ಕಿತ್ತು ಕೊಡ್ತಾ ಇದ್ರು, ಜೋಡಿಸ್ಕೊಳ್ತಾ ಇದ್ದೆ ಅಷ್ಟೇ. ಎಲೆ ಕಿತ್ಕೊಂಡು ವಾಪಸ್ ಬಂದ್ವಿ. ನಮ್ಮ ಮನೆದು ರಂಗೋಲಿ ತೋರಿಸ್ತಾ ಇದ್ದೀನಿ. ಹಾಲುಕ್ಸುವಾಗ ಬೆಳಗ್ಗೆನೆ ತುಳಸಿ ಪೂಜೆ ಕೂಡ ಆಗಿತ್ತು. ಪುರೋಹಿತರು ಬರೋ ಅಷ್ಟರೊಳಗೆ ಅಮ್ಮ ದೇವ್ರ ಮನೆಯಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ನೀವು, ಎಲೆ ತಂದ್ಕೊಟ್ಟಿದ್ವಲ್ಲ ಅದೆಲ್ಲ ಜೋಡಿಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ನಾನು ನಮ್ಮ ಅಕ್ಕ ಹಸ್ಬೆಂಡ್ ಹಳೆ ಮನೆ ಹತ್ರ ಹೋದ್ವಿ. ಯಾಕಂದರೆ ಅವತ್ತಿನ ದಿನ ಪೂಜೆ ಇರೋದ್ರಿಂದ ರೆಡಿ ಆಗೋಕ್ಕೆ ಕಾಸ್ಟ್ಯೂಮ್, ಜ್ಯುವೆಲ್ಸ್ ಎಲ್ಲ ಹಳೆ ಮನೆಯಲ್ಲೇ ಇಟ್ಟಿದ್ವಿ. ಸೊ ಹಾಗಾಗಿ ಅದನ್ನೆಲ್ಲ ತೊಗೊಂಡು ಬಂದುಬಿಡೋಣ, ಹೊಸ ಮನೆಯಲ್ಲೇ ರೆಡಿ ಆಗೋಣ ಅಂತ ಹೇಳಿ ಅದನ್ನು ತೊಗೊಂಡು ಬರೋಕ್ಕೆ ಹೊರಟಿದ್ದೀವಿ. ಈಗ ನೀವು ಚಾರ್ಲಿನ ನೋಡ್ತಾ ಇರ್ಬೋದು. ಅವನು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾನೆ. ಹೊಸ ಮನೆ, ಹೊಸ ಬೀದಿ. ಇವಾಗ ಮನೆಗೆ ನಾವು ಗೊತ್ತಿಲ್ಲ ಏನಕ್ಕೆ ಬಂದಿದ್ದೀವಿ ಅಂತ ಮರ್ತೋಯ್ತು. ನಾವು ಮನೆಗೆ ಇವತ್ತು ಸೀರೆ ತಗೊಂಡು ಹೋಗಕ್ಕೆ ಬಂದಿದ್ದೀವಿ. ತುಂಬ ಮೆಸ್ ಆಗಿದೆ ಮನೆ. ಮೆಸ್ ಆಗಿದ್ಯೋ. ಬನ್ನಿ ಬನ್ನಿ, ಇದೇ ನಮ್ಮ ರೂಮು. ಏನು ಖಾಲಿ ಮಾಡ್ತಾ ಇರುವಾಗ ಹೋಮ್ ಟೂರ್ ಕೊಡ್ತಾ ಇದ್ದಾರೆ ಅನ್ಕೋಬೇಡಿ, ಸುಮ್ಮನೆ ತೋರಿಸ್ತಾ ಇರೋದಷ್ಟೇ. ಎಲ್ಲಿದೆ ಸಾರಿ? ಬೀರು ನೋಡಿ ಫ್ರೆಂಡ್ಸ್, ತಂಗಿ ವಿಡಿಯೋ ಮಾಡ್ತಾ ಇದ್ದಾಳೆ. ಅಕ್ಕ ಕಾರ್ ಎಳಿತವ್ರೆ. ಹಿಂಗೆ ಹಾಕ್ತೀನಿ ವಾಯ್ಸ್ನೆಲ್ಲ. ಹೆಂಗ ಹೋಗ್ತೀರಾ? ಹೋಗುತ್ತೆ. ಡೋರ್ ಕ್ಲೋಸ್ ಮಾಡ್ಲಾಕ. ಹಾಂ ಮಾಡ್ತೀನಿ, ನೀವಿಬ್ರು ಹೋಗಿ. ಹಾಂ ಓಕೆ. ವೆರಿ ಗುಡ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಹ್ಯಾಪಿ ಸತ್ಯನಾರಾಯಣ ಪೂಜೆ. ಸೇಮ್ ಟು ಯು. ನಾವು ಮನೆಗೆ ಹೋಗಿ ವಾಪಸ್ ಬರೋ ಅಷ್ಟರೊಳಗೆ ಪುರೋಹಿತರು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನೋಡ್ತಾ ಇರ್ಬೋದು ನೀವಲ್ಲಿ, ನಮ್ಮ ಅಪ್ಪ ಕೂಡ ಕೂತ್ಕೊಂಡು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ಗ್ಯಾಪಲ್ಲಿ ನಾನು ನಮ್ಮ ಅಕ್ಕ ಇಬ್ಬರು ರೆಡಿ ಆಗಿಬಿಟ್ವಿ. ರೆಡಿ ಆದಮೇಲೆ ಪ್ರೆಗ್ನೆಂಟ್ ಇರುವಾಗ ಈ ಥರ ನೋಡ್ಕೊಳ್ಳೋದು ಏನೋ ಒಂಥರ ತುಂಬ ಸ್ಪೆಷಲ್ ಅನಿಸುತ್ತೆ. ಪೂಜೆಗೆ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇತ್ತು. ತಿಂಡಿ ತಿನ್ಕೊಂಬಿಡೋಣ ಅಂತ ಹೇಳಿ ತಿಂಡಿಗೆ ರೆಡಿ ಆದ ತಕ್ಷಣ ತಿಂಡಿಗೆ ಬಂದು ನಾನು, ನನ್ನ ತಂಗಿ, ನಮ್ಮ ಅಪ್ಪ, ನನ್ನ ತಮ್ಮ, ಹಸ್ಬೆಂಡ್, ಇನ್ನೊಬ್ಬ ತಮ್ಮ, ಆ ಕಡೆ ಕೂತಿರೋದು ಹರ್ಷಿತ್ ಅವ್ರ ಅತ್ತೆ, ಆಂಟಿ, ಇಷ್ಟು ಜನ ಫಸ್ಟ್ ರೌಂಡಲ್ಲಿ ಬ್ರೇಕ್ಫಾಸ್ಟಿಗೆ ಕೂತ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಆದಮೇಲೆ ನಾನು ನನ್ನ ಹಸ್ಬೆಂಡ್ ಒಂದು ಶಾಪಿಗೆ ಹೋಗಿದ್ವಿ, ಏನೋ ಶಾಪ್ ಮಾಡಬೇಕಾಗಿತ್ತು ಹಾಗಾಗಿ. ಸೊ ಇಷ್ಟು ಪಾರ್ಟ್ 1. ಪಾರ್ಟ್ 2 ವೆರಿ ಸೂನ್ ಅಪ್ಲೋಡ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು.